ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಂದು ದೊಡ್ಡ ಡೆವಲಪ್ಮೆಂಟ್. ಸಮುದ್ರದ ಮಧ್ಯೆ ಒಂದು ಹೈ ವೋಲ್ಟೇಜ್ ಡ್ರಾಮಾ ನಡೀತಾ ಇದೆ. ಈ ಕತೆ ಕೇಳಿದರೆ ನಿಮಗೆ ಹಾಲಿವುಡ್ ಸ್ಪೈ ಸಿನಿಮಾ ನೆನಪಾಗಬಹುದು. ಒಂದು ಬೃಹತ್ ಹಡಗು, ಅದರಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಕಚ್ಚಾ ತೈಲ. ಅದು ರಷ್ಯಾದಿಂದ ಹೊರಟು ಚೀನಾಗೆ ಹೋಗಬೇಕಿತ್ತು. ಚೀನಾದ ಬಂದರಿನಲ್ಲಿ ಆ ಹಡಗಿಗಾಗಿ ಕೆಂಪು ಹಾಸಿನ ಸ್ವಾಗತವು ರೆಡಿಯಾಗಿತ್ತು. ಆದರೆ ದಕ್ಷಿಣ ಚೀನಾ ಸಮುದ್ರಕ್ಕೆ ಬಂದ ಆ ಹಡಗು ಇದ್ದಕ್ಕಿದ್ದಂತೆ ಯೂ ಟರ್ನ್ ಹೊಡೆಯುತ್ತೆ. ಚೀನಾದ ಕಡೆ ಹೋಗಬೇಕಿದ್ದ ಹಡಗು ಈಗ ಸೀದಾ ಬರ್ತಾ ಇರೋದು ನಮ್ಮ ಹೆಮ್ಮೆಯ ಮಂಗಳೂರಿಗೆ. ಅಷ್ಟೇ ಅಲ್ಲ, ಇದರ ಹಿಂದೆ ಇನ್ನೂ 6 ರಷ್ಯನ್ ಹಡಗುಗಳು ಲೈನ್ನಲ್ಲಿವೆ. ಚೀನಾದ ಕೈಗೆ ಸಿಗಬೇಕಿದ್ದ ಆಯಿಲ್ ಈಗ ಇಂಡಿಯಾ ಪಾಲಾಗ್ತಿದೆ. ಯಾಕೆ ಹೀಗಾಯ್ತು? ಪುಟಿನ್ ಚೀನಾಗೆ ಕೈ ಕೊಟ್ರ? ಭೂಗಡೆ ಹಂಚಿಕೊಳ್ಳುವ ಬೃಹತ್ ರಾಷ್ಟ್ರ ಬಿಟ್ಟು ಪರಮ ಮಿತ್ರ ಭಾರತವನ್ನ ಮತ್ತೆ ಅಪ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರಾ? ಅಥವಾ ಇದರ ಹಿಂದೆ ಅಮೆರಿಕಾದ ಯಾವುದೋ ಸೀಕ್ರೆಟ್ ಗೇಮ್ ಇದೆಯಾ? ಇಷ್ಟೆಲ್ಲ ನಡೀತಿದ್ರು ಚೀನಾ ತುಟಿ ಬಿಚ್ಚಿಲ್ಲ. ಯಾಕೆ? ಈ ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸ್ನೇಹಿತರೆ, ಮೊದಲು ಆ ಹಡಗಿನ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಹೆಸರು ಅಕ್ವಾ ಟೈಟನ್. ಇದು ರಷ್ಯಾದ ಬಾಲ್ಟಿಕ್ ಸಮುದ್ರದ ಬಂದರ್ನಿಂದ ಜನವರಿ ಕೊನೆಯಲ್ಲಿ ಹೊರಟಿತ್ತು. ಇದರಲ್ಲಿ ಇರೋದು ರಷ್ಯಾದ ಫೇಮಸ್ ಯುರಲ್ಸ್ ದರ್ಜೆಯ ಕಚ್ಚಾ ತೈಲ. ಈ ಹಡಗು ಹೊರಡುವಾಗ ಪ್ಲಾನ್ ಬಹಳ ಕ್ಲಿಯರ್ ಆಗಿತ್ತು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಇದು ಬರಬೇಕಾಗಿದ್ದ ರೂಟ್ ಹಾಗೂ ತಲುಪಬೇಕಾಗಿದ್ದ ಡೆಸ್ಟಿನೇಷನ್. ಬಾಲ್ಟಿಕ್ ಸಮುದ್ರದಿಂದ ಹೊರಟು ಸುಯೇಜ್ ಕಾಲುವೆ ದಾಟಿ ಹಿಂದೂ ಮಹಾಸಾಗರದ ಮೂಲಕ ಚೀನಾದ ರಿಜಾವೋ ಬಂದರನ್ನ ತಲುಪಬೇಕಿತ್ತು. ಆದರೆ ಮಾರ್ಚ್ ಮಧ್ಯಭಾಗದಲ್ಲಿ, ಅಂದರೆ ದಕ್ಷಿಣ ಚೀನಾ ಸಮುದ್ರದ ಹತ್ರ ಬರುವಾಗ ಈ ಹಡಗಿನ ಕ್ಯಾಪ್ಟನ್ಗೆ ಯಾವುದೋ ಒಂದು ಸಂದೇಶ ಬರುತ್ತೆ. ಅಷ್ಟೇ, ಹಡಗು ಚೀನಾದ ಕಡೆಗೆ ಹೋಗೋದನ್ನ ನಿಲ್ಲಿಸಿ ಸೀದಾ ಭಾರತದ ಕಡೆಗೆ ತನ್ನ ದಿಕ್ಕನ್ನ ಬದಲಿಸುತ್ತೆ. ಮಾರ್ಚ್ 21ಕ್ಕೆ ಈ ಹಡಗು ಮಂಗಳೂರು ಬಂದರನ್ನ ತಲುಪುವ ಅಂದಾಜಿದೆ. ಕೇವಲ ಅಕ್ವಾ ಟೈಟನ್ ಮಾತ್ರವಲ್ಲ, ರಷ್ಯಾದ ಕಪ್ಪು ಸಮುದ್ರದಿಂದ ಚೀನಾಗೆ ಹೊರಟಿದ್ದ ಝೌ ಎನ್ ಎನ್ನುವ ಹಡಗು ಕೂಡ ಈಗ ಗುಜರಾತ್ನ ಸಿಕ್ಕಾ ಬಂದರಿನ ಕಡೆಗೆ ಬರ್ತಾ ಇದೆ. ಇದು ಕೇವಲ ದಾರಿ ತಪ್ಪಿದ ಹಡಗುಗಳ ಕಥೆಯಲ್ಲ. ಇದರ ಹಿಂದೆ ಜಾಗತಿಕ ರಾಜಕೀಯದ ದೊಡ್ಡ ಲೆಕ್ಕಾಚಾರ ಅಡಗಿದೆ. ಆದರೆ ಯಾಕೆ ಹೀಗಾಯಿತು? ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರಬಹುದು. ಚೀನಾಗೆ ಹೋಗ್ತಿದ್ದ ಆಯಿಲ್ ನಮ್ಗೆ ಯಾಕೆ ಬರ್ತಾ ಇದೆ? ಇದಕ್ಕೆ ಮುಖ್ಯವಾಗಿ 4 ಕಾರಣಗಳಿವೆ. ಮೊದಲೇದು ಮಿಡ್ಲ್ ಈಸ್ಟ್ ಕ್ರೈಸಿಸ್ ಅಥವಾ ಮಧ್ಯಪ್ರಾಚ್ಯದ ಬಿಕ್ಕಟ್ಟು. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವ ಟೈಮ್ನಲ್ಲಿ, ಪರ್ಷಿಯನ್ ಗಲ್ಫ್ನಿಂದ ಭಾರತಕ್ಕೆ ಬರುವ ತೈಲ ಪೂರೈಕೆಗೆ ದೊಡ್ಡ ಹೊಡೆತ ಬಿದ್ದಿರುವ ಟೈಮ್ನಲ್ಲಿ ಈ ಡೆವಲಪ್ಮೆಂಟ್ ಆಗಿದೆ. ನಿಮ್ಗೊತ್ತು, ಭಾರತ ತನ್ನ 40% ತೈಲಕ್ಕೆ ಇದೇ ಮಾರ್ಗದ ಮೇಲೆ ಅವಲಂಬಿತವಾಗಿದೆ. ಯಾವಾಗ ಅಲ್ಲಿ ಸಪ್ಲೈ ಕಟ್ಟಾಯಿತು, ಭಾರತಕ್ಕೆ ತುರ್ತಾಗಿ ಇಂಧನ ಬೇಕಾಯಿತು. ಆಗ ಭಾರತದ ಕಣ್ಣಿಗೆ ಕಾಣಿಸಿದ್ದೇ ಸಮುದ್ರದ ಮೇಲೆ ತೇಲಾಡ್ತಿದ್ದ ರಷ್ಯನ್ ಹಡಗುಗಳು. ಎರಡನೇದು ಬೆಲೆಯ ಲೆಕ್ಕಾಚಾರ. ಸಾಮಾನ್ಯವಾಗಿ ರಷ್ಯಾ ನಮಗೆ ಡಿಸ್ಕೌಂಟ್ ದರದಲ್ಲಿ ತೈಲ ಕೊಡುತ್ತೆ. ಆದರೆ ಮಾರ್ಚ್ 2026ರ ಈ ಹೊತ್ತಿನಲ್ಲಿ ಪರಿಸ್ಥಿತಿ ಬದಲಾಗಿದೆ. ಈಗ ರಷ್ಯಾದ ತೈಲಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕ್ರೂಡ್ ಬೆಲೆಗಿಂತ $4-5 ಜಾಸ್ತಿ ಕೊಟ್ಟರೂ ನಮಗೆ ಆಯಿಲ್ ಸಿಗ್ತಿಲ್ಲ. ಹೀಗಾಗಿ ಭಾರತದ ಕಂಪನಿಗಳು ಚೀನಾಕ್ಕಿಂತ ಹೆಚ್ಚು ಹಣ ಆಫರ್ ಮಾಡಿ ಆ ಹಡಗುಗಳನ್ನ ನಮ್ಮ ಕಡೆಗೆ ಸೆಳೆದುಕೊಂಡಿವೆ ಅನ್ನೋದು ರಿಪೋರ್ಟ್ಸ್. ಅಂದ್ರೆ ಇಲ್ಲಿ ಬೆಸ್ಟ್ ಡೀಲ್ ಯಾರು ಕೊಡ್ತಾರೋ ಅವರ ಕಡೆಗೆ ಆಯಿಲ್ ಹರಿಯುತ್ತೆ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ ಅಮೆರಿಕದ ಪಾತ್ರ. ನಮಗೆಲ್ಲ ಗೊತ್ತಿದೆ, ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದಾಗಿನಿಂದ ಅಮೆರಿಕ ರಷ್ಯಾದ ಮೇಲೆ ಸಾಲು ನಿರ್ಬಂಧಗಳನ್ನ ಹೇರಿದೆ. ರಷ್ಯಾದ ತೈಲವನ್ನ ಯಾರೂ ಕೂಡ ಕೊಳ್ಳಬಾರದು ಅಂತ ಅಮೆರಿಕ ವಾರ್ನಿಂಗ್ ಕೊಡ್ತಾ ಇತ್ತು. ಭಾರತ ರಷ್ಯಾದಿಂದ ಇಂಧನ ತೆಗೆದುಕೊಳ್ಳುತ್ತೆ ಅಂತ ಭಾರತಕ್ಕೆ ಟ್ಯಾರಿಫ್ ಕೂಡ ಹಾಕಿದೆ. ಆದರೆ ಈಗ ಮಾರ್ಚ್ 5ರಂದು ಅಮೆರಿಕದ ಟ್ರೆಜರಿ ಇಲಾಖೆ ಒಂದು ಸೀಕ್ರೆಟ್ ಆರ್ಡರ್ ಪಾಸ್ ಮಾಡಿದೆ. ಅದೇನಪ್ಪಾ ಅಂದ್ರೆ, ಮಾರ್ಚ್ 5ಕ್ಕಿಂತ ಮೊದಲು ರಷ್ಯಾದಿಂದ ಲೋಡ್ ಆಗಿ ಸಮುದ್ರದಲ್ಲಿ ತೇಲಾಡುತ್ತಿರುವ ತೈಲವನ್ನ ಭಾರತ ಕೊಂಡ್ಕೊಳ್ಳಬಹುದು ಅಂತ 30 ದಿನಗಳ ಕಾಲ ರಿಯಾಯಿತಿ ನೀಡಿದೆ. ನಾವೇ ಪರ್ಮಿಷನ್ ಕೊಟ್ಟಿರೋದು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಸತ್ಯ ಏನಂದ್ರೆ, ಟ್ರಂಪ್ ಇದರ ಬಗ್ಗೆ ಮಾತನಾಡೋದಕ್ಕೆ ಮುಂಚೆನೆ ಭಾರತ ರಷ್ಯಾದ ಜೊತೆಗೆ ಇಂಧನ ಖರೀದಿ ವಿಚಾರವಾಗಿ ಮಾತುಕತೆ ಶುರು ಮಾಡಿತ್ತು. ಆದರೂ ಟ್ರಂಪ್ ಗ್ಯಾಪಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಂಡು ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತ ಕೊಚ್ಕೊಂಡ್ರು. ಆದರೆ ಒಂದು ವಿಚಾರ ಏನಂದ್ರೆ, ಅಮೆರಿಕ ರಷ್ಯನ್ ತೈಲದ ಆಮದಿನ ಮೇಲೆ ನಿರ್ಬಂಧವನ್ನಂತೂ ತೆಗೆದಿದೆ. ಇಲ್ಲಿ ವಿಪರ್ಯಾಸ ನೋಡಿ, ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ರಷ್ಯಾದಲ್ಲಿರುವ ರಿಪೋರ್ಟ್ಸ್ ಇದೆ. ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಿದೆ ಅಂತಲೂ ಅಮೆರಿಕ ಹೇಳ್ತಿದೆ.
ಆದರೆ ಅದೇ ಅಮೆರಿಕ ಇಂಧನದ ಸಪ್ಲೈ ಚೈನ್ ಕಟ್ ಆಗಬಾರ್ದು ಅಂತೆಲ್ಲ ಕಾರಣ ಹೇಳಿ ರಷ್ಯನ್ ತೈಲ ಆಮದಿನ ಮೇಲಿನ ಒಂದಷ್ಟು ಸ್ಯಾಂಕ್ಷನ್ಸ್ ತೆಗೆದಿದೆ. ರಷ್ಯಾವನ್ನ ಮಟ್ಟ ಹಾಕಬೇಕು ಅಂತಿದ್ದ ದೇಶ ಈಗ ರಷ್ಯನ್ ತೈಲ ತಗೊಳ್ಳಿ ಅಂತ ಹೇಳ್ತಿದೆ. ಇದರಲ್ಲಿ ಅಮೆರಿಕದ ಹಿತಾಸಕ್ತಿ ಕೂಡ ಇದೆ. ಜಾಗತಿಕ ತೈಲ ಸಪ್ಲೈ ಚೈನಲ್ಲಿ ವ್ಯತ್ಯಯ ಆದರೆ ಅದು ಅಮೆರಿಕದ ಆರ್ಥಿಕತೆಗೂ ದೊಡ್ಡ ಹೊಡೆತ ಕೊಡುವ ಚಾನ್ಸಸ್ ಇದೆ. ಇದನ್ನ ತಡೆಯೋದಕ್ಕೆ ಅಮೆರಿಕ ಉಪಾಯ ಮಾಡಿ ಭಾರತದಂತಹ ದೇಶಗಳ ಮೂಲಕ ರಷ್ಯಾದ ಆಯಿಲ್ ತನ್ನ ಮಾರ್ಕೆಟ್ಗೆ ತರೋದಕ್ಕೆ ಸೈಲೆಂಟ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳ ವಾದ. ಹಾಗಿದ್ರೆ ಭಾರತಕ್ಕೆ ಇದರಿಂದ ಏನ್ ಲಾಭ? ಈಗ ಭಾರತದ ಲೆಕ್ಕಾಚಾರ ನೋಡೋಣ. ಒಂದು ವಾರದಲ್ಲಿ ಸುಮಾರು 3 ಕೋಟಿ ಬ್ಯಾರಲ್ ಆಯಿಲ್ ನಮ್ಮ ಕಡೆಗೆ ಡೈವರ್ಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 7 ಹಡಗುಗಳು ಕಂಪ್ಲೀಟ್ ಲೋಡ್ ಆಗಿರುವ ಹಡಗುಗಳು ಭಾರತಕ್ಕೆ ಬರ್ತಿವೆ. ಸದ್ಯ ಭಾರತದ ಹತ್ತಿರ ಮುಂದಿನ 25 ದಿನಗಳಿಗೆ ಆಗುವಷ್ಟು ಆಯಿಲ್ ಸ್ಟಾಕ್ ಇರುವ ರಿಪೋರ್ಟ್ಸ್ ಇವೆ. ಇಂತಹ ಸಮಯದಲ್ಲಿ ರಷ್ಯಾದ ಈ ಹಡಗುಗಳು ನಮಗೆ ದೊಡ್ಡ ರಿಲೀಫ್ ಕೊಟ್ಟಿವೆ. ಇತ್ತ ಭಾರತ ಸರ್ಕಾರ ಕೂಡ ಈಗಾಗಲೇ ನಮ್ಮ ಆಯಿಲ್ ಕಂಪನಿಗಳಿಗೆ ಒಂದು ಆರ್ಡರ್ ಕೊಟ್ಟಿದೆ. ಆದಷ್ಟು ಬೇಗ LPG ಮತ್ತು ಡೀಸೆಲ್ ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಯುದ್ಧದ ಕಾರಣದಿಂದ ಸಪ್ಲೈ ಚೈನ್ ಕಟ್ ಆದರೆ ದೇಶದಲ್ಲಿ ಪೆಟ್ರೋಲ್ ಬಂಕ್ಗಳು ಖಾಲಿ ಆಗಬಾರದು. ಸದ್ಯ ರಷ್ಯಾದ ಈ ಹಡಗುಗಳು ಮಂಗಳೂರು ಮತ್ತು ಗುಜರಾತ್ ಬಂದರಿಗೆ ಬಂದಿರೋದ್ರಿಂದ ನಮ್ಮ ಇಂಧನ ಭದ್ರತೆಗೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ. ಆದರೆ ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಗಮನಿಸಬೇಕು. ರಷ್ಯಾ ಈ ಆಯಿಲ್ ಸಾಗಾಟಕ್ಕೆ ಶಾಡೋ ಫ್ಲೀಟ್ ಬಳಸ್ತಾ ಇದೆ. ಅಂದ್ರೆ ಏನ್ ಗೊತ್ತಾ, ಇವು ಹಳೆಯ ಹಡಗುಗಳು. ಇವುಗಳಿಗೆ ಯಾವುದೇ ವೆಸ್ಟರ್ನ್ ಇನ್ಶೂರೆನ್ಸ್ ಇರೋದಿಲ್ಲ. ಇವು ಅಂತಾರಾಷ್ಟ್ರೀಯ ಕಾನೂನುಗಳ ಕಣ್ಣು ತಪ್ಪಿಸಿ ಸಾಗುವ ಹಡಗುಗಳು. ಕೆಲವೊಮ್ಮೆ ಇವು ಸಮುದ್ರದ ಮಧ್ಯೆ ತಮ್ಮ AIS ಅಥವಾ ಲೊಕೇಶನ್ ಟ್ರ್ಯಾಕರ್ ಅನ್ನು ಆಫ್ ಮಾಡಿಕೊಂಡು ಓಡಾಡೋದು ಉಂಟು. ಜೊತೆಗೆ ಮಾರ್ಗ ಮಧ್ಯೆ ಒಂದು ಹಡಗಿನಿಂದ ಇನ್ನೊಂದು ಹಡಗಿಗೆ ಆಯಿಲ್ ಶಿಫ್ಟ್ ಮಾಡ್ತಾರೆ. ಆ ಆಯಿಲ್ ರಷ್ಯಾದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾಡುವ ಟ್ರಿಕ್ ಇದು. ಸದ್ಯ ಅಕ್ವಾ ಟೈಟನ್ ಹಡಗು ಇಂಥದ್ದೇನಾದ್ರೂ ಟ್ರಿಕ್ ಮಾಡಿದೆಯಾ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಆದರೆ ರಷ್ಯಾದ ಹಡಗುಗಳು ಈ ತಂತ್ರದಲ್ಲಿ ಎಕ್ಸ್ಪರ್ಟ್ ಆಗಿವೆ ಅನ್ನೋದಂತೂ ನಿಜ. ಇಷ್ಟೆಲ್ಲ ನಡೀತಾ ಇದ್ರು ಚೀನಾ ಯಾಕೆ ಸುಮ್ಮನಿದೆ? ತನ್ನ ಕಡೆ ಬರ್ತಿದ್ದ ಹಡಗನ್ನ ಇಂಡಿಯಾ ಹೈಜಾಕ್ ಮಾಡಿದ್ರು ಡ್ರ್ಯಾಗನ್ ರಾಷ್ಟ್ರ ಕಿರ್ಚಾಡ್ತಾ ಇಲ್ಲ ಯಾಕೆ? ನಿಜ ಹೇಳ್ಬೇಕಂದ್ರೆ ಚೀನಾಗೆ ಕೂಡ ಈಗ ಬೆಲೆ ಮುಖ್ಯವಾಗಿದೆ. ರಷ್ಯಾದ ಆಯಿಲ್ ರೇಟ್ ಜಾಸ್ತಿ ಆದಾಗ ಚೀನಾನೇ ಸುಮ್ಮನೆ ಹಿಂದೆ ಸರಿದಿತ್ತು. ಸದ್ಯಕ್ಕೆ ಚೀನಾ ಸೌದಿ ಅರೇಬಿಯಾದಿಂದ ಆಯಿಲ್ ತರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದೆ. ಚೀನಾಗೂ ಈಗ ಸ್ನೇಹ ಮುಖ್ಯವಲ್ಲ, ಲಾಭ ಮತ್ತು ಬೆಲೆ ಮುಖ್ಯ. ಚೀನಾ ಸ್ಲೋ ಆಗಿ ರಿಯಾಕ್ಟ್ ಮಾಡೋ ಹೊತ್ತಿಗೆ ಇಂಡಿಯಾ ಫಾಸ್ಟ್ ಆಗಿ ಡೀಲ್ ಮುಗಿಸಿ ಹಡಗನ್ನ ತನ್ನ ಕಡೆಗೆ ತಿರುಗಿಸಿಕೊಂಡಿದೆ. ಇದು ಡಿಪ್ಲೊಮಸಿಯಲ್ಲಿ ಭಾರತಕ್ಕೆ ಸಿಕ್ಕ ದೊಡ್ಡ ಜಯ. ಸ್ನೇಹಿತರೆ, ಅಕ್ವಾ ಟೈಟನ್ ಹಡಗಿನ ಈ ಯೂಟರ್ನ್ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಇವತ್ತಿನ ಜಗತ್ನಲ್ಲಿ ಯಾವುದೋ ಪರ್ಮನೆಂಟ್ ಅಲ್ಲ. ಆಯಿಲ್ ಅನ್ನೋದು ಬರೀ ಇಂಧನವಲ್ಲ, ಯುದ್ಧಗಳಿದ್ದಾಗ ಅದೊಂದು ಆಯುಧ. ಸಮುದ್ರದ ಮಧ್ಯೆ ಹಡಗುಗಳು ದಿಕ್ಕು ಬದಲಿಸೋದು ಬರೀ ಸೈಕ್ಲೋನ್, ಸುನಾಮಿ, ಹವಾಮಾನ ಸಮಸ್ಯೆಗಳಲ್ಲ. ದೇಶಗಳ ನಡುವಿನ ಜಿದ್ದಾಜಿದ್ದಿಗೂ ಯೂಟರ್ನ್ ಮಾಡ್ತಾವೆ. ರಷ್ಯಾ ಮತ್ತು ಭಾರತ ನಡುವಿನ ಈ ತೈಲ ಸ್ನೇಹ ಅಮೆರಿಕದ ಕಣ್ಣು ಕೆಂಪಾಗಿಸಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕಾಗೂ ನಮ್ಮ ಸಹಾಯ ಬೇಕೇ ಬೇಕು. ಇದು ನ್ಯೂ ಇಂಡಿಯಾದ ತಾಕತ್ತು. ನಮಗೆ ಬೇಕಾದನ್ನ ನಾವು ಜಗತ್ತಿನ ಯಾವುದೇ ಮೂಲೆಯಿಂದ ತರಿಸಿಕೊಳ್ಳುವ ಶಕ್ತಿ ಹೊಂದಿದ್ದೇವೆ ಅನ್ನೋದಕ್ಕೆ ಅಕ್ವಾ ಟೈಟನ್ ಒಂದು ಸಾಕ್ಷಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಷ್ಯಾದ ಈ ನಡೆ ಚೀನಾ ಕೊಟ್ಟ ಎಚ್ಚರಿಕೆಯ ಅಥವಾ ಭಾರತದ ಜಾಣ್ಮೆಯ? ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.